ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಸ್, ತುಂಬ ಜನರಿಗೆ ಎಲ್ಲದಕ್ಕೂ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಎಲ್ಲರಿಗೂ ಕ್ವೆಶ್ಚನ್ ಮಾರ್ಕ್ ಇತ್ತು. ಪ್ರಮೋದಣ್ಣ ಏನಕ್ಕೆ ಅಡುಗೆ ಮಾಡ್ತಾರೆ, ಆಮೇಲೆ ಯಾಕೆ ಮನೆ ಕೆಲಸದವ್ರನ್ನ ಅಪಾಯಿಂಟ್ ಮಾಡಿಕೊಂಡ್ರು, ಅಪ್ಪು ಸ್ಕೂಲ್ ಏನಕ್ಕೆ ವ್ಯಾನ್ಗೆ ಹಾಕಿದ್ರು, ಇವ್ರೇನಕ್ಕೆ ಕೆಲಸ ಮಾಡ್ತಾಯಿಲ್ಲ, ಎಲ್ಲದಕ್ಕೂ ಆನ್ಸರ್ ಸಿಕ್ಕಿದೆ. ಇನ್ನೇನು ಮಾತಾಡೋಕ್ಕೆ ನಿಮಗೆ ಇಲ್ಲ. ಆ್ಯಂಡ್ ಯಾರೋ ಕಮೆಂಟ್ ಮಾಡಿದರು, ನನಗೆ ಬೇಜಾರಾಗ್ತಾಯಿತ್ತು, ಪ್ರಮೋದಣ್ಣ ಅಡುಗೆ ಮಾಡ್ತಾರೆ ಇವ್ರು ಮಾಡೋದೇ ಇಲ್ವಲ್ಲ ಅಂತ. ಸೊ ಅದರಿಂದ ಈ ಸತ್ಯ ಇತ್ತು, ನಾನು ತಿಳ್ಕೊಂಡಿದ್ದು ತಪ್ಪಾಯಿತು ಅಂತ. ಏನೇ ಆಗಿರ್ಬೋದು ಗೈಸ್, ಒಂದೇನೋ ಮಾಡ್ತಾ ಇದ್ದಾರೆ ಅಂದರೆ ಅದ್ರ ಹಿಂದೆ ಒಂದು ಸತ್ಯ ಇರುತ್ತೆ ಅಷ್ಟೇ. ಸುಮ್ಮನೆ ಯಾರನ್ನು ಸಡನ್ನಾಗಿ ಮನೆ ಕೆಲಸದವ್ರನ್ನ ಅಪಾಯಿಂಟ್ ಮಾಡ್ಕೊಳ್ಳಲ್ಲ. ಸಡನ್ನಾಗಿ ಅಪ್ಪು ಸ್ಕೂಲ್ಗೆ 1 ವರ್ಷದಿಂದ ಕರ್ಕೊಂಡೋಗಿ ಬರ್ತಾಯಿದೆ. ಇವಾಗಲೂ ನಾನು ಕರ್ಕೊಂಡೋಗಿ ಬರ್ಬೋದಿತ್ತು, ಬಟ್ ನಾನು ಗಾಡಿ ಓಡ್ಸೋಕ್ಕಾಗಲ್ಲ. ಅದರಿಂದ ನನ್ನ ಬೈಕಲ್ಲಿ ಕೂರೋಕ್ಕೆ ಆಗ್ತಾಯಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ನಂದು ಅಪ್ಪು ಬಂದು ಸಿ ಸೆಕ್ಷನ್ ಆಗಿರೋದು. ಇವಾಗ ನನಗೆ ಸಿ ಸೆಕ್ಷನ್ ಆಗಿರೋದು ಟಮ್ಮಿ ಬರ್ತಾ ಸಿಕ್ಕಾಬಡೆ ಪೇಯ್ನ್ ಶುರುವಾಗ್ತಾಯಿದೆ. ಇನ್ನೊಂದು ನನಗೆ ಇನ್ನೂ ಹಿಂದ್ಗಡೆ ಬೆನ್ನಲ್ಲಿ ನಮ್ಮನ್ನ ಫುಲ್ಲು ಹಿಂಗೆ ಮುರಿದ್ಬಿಟ್ಟು ಮಧ್ಯ ಮೂಳೆಗೆ ಅನಸ್ತೇಷಿಯಾ ಕೊಟ್ಟಿರ್ತಾರೆ. ನಮಗೆ ಬಾಡಿ ಏನೇ ಸರ್ಜರಿ ಮಾಡಿದ್ರೂ ನಮಗೆ ಗೊತ್ತಾಗಬಾರ್ದು ಅಂದ್ಬಿಟ್ಟು ಅನಸ್ತೇಷಿಯಾ ಕೊಟ್ಟಿರ್ತಾರಲ್ಲ, ಅದು ನನಗೆ ಫುಲ್ ಬ್ಯಾಕೆಲ್ಲ ಪೇಯ್ನ್ ಬರ್ತಾಯಿದೆ. ಕುತ್ಕೊಳ್ಳೋಕ್ಕಾಗಲ್ಲ, 1 5 ನಿಮಿಷ ಮಲ್ಕೊಳ್ಳೋಕ್ಕಾಗಲ್ಲ, ಒಂದೊಂದು ಸಲ ನಿದ್ದೆನೇ ಬರಲ್ಲ. ಈ ಥರ ಎಲ್ಲ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಒಂದು ಜೀವಕ್ಕೆ ನಾವು ಜೀವ ಕೊಡ್ತಾಯಿದ್ದೀವಿ ಅಂದರೆ ಅದರಷ್ಟು ಪುಣ್ಯದ ಕೆಲಸ ಇನ್ಯಾವುದೂ ಇಲ್ಲ ಅಲ್ವಾ. ಆ್ಯಂಡ್ ಇನ್ನೊಂದಷ್ಟು ಜನ ಕಾಲ್ ಮಾಡಿ ತುಂಬ ವಿಶ್ ಮಾಡಿದ್ದೀರಾ, ಆ್ಯಂಡ್ ಖುಷಿ ಆಯಿತು ಅಂತ ನೀವು ಒಂದಷ್ಟು ಸಜೆಷನ್ನ ತಗೊಂಡ್ರಿ. ಆ್ಯಂಡ್ ನಮಗೂ ಬ್ಲೆಸ್ ಮಾಡಿ ಅಂತ ಒಂದಷ್ಟು ಜನ ಕೇಳ್ಕೊಂಡಿದ್ದೀರಾ. ಖಂಡಿತ ಒಳ್ಳೆ ಮನಸ್ಸಿರೋರಿಗೆ ಯಾವತ್ತಿದ್ರೂ ದೇವ್ರು ಕೊಡ್ತಾನೆ. ತಲೆ ಕೆಡಿಸ್ಕೋಬೇಡಿ, ದೇವ್ರ ಮೇಲೆ ಭಾರ ಹಾಕಿ ಮುಂದೆ ಹೋಗಿ ಅಷ್ಟೇ. ಆ್ಯಂಡ್ ಇನ್ನೊಂದು ಖುಷಿ ವಿಚಾರ, ನಿನ್ನೆ ನಾನು ಅಂದರೆ ಪ್ರಮೋದ್ ಅವರು ವರ್ಕ್ ಮಾಡ್ತಾ ಇರ್ತಾರಲ್ಲ, ಅದರಿಂದ ನಾನು ನೈಟ್ ಟೈಮು ಸ್ವಲ್ಪ ಲೇಟು ಮಲಗೋದು. ಮಾರ್ನಿಂಗ್ ನಾನು ಒಂದು 11 o'clock ಆಗುತ್ತೆ ಎದ್ದೇಳೋದು. ಮತ್ತು ನಿನ್ನೆ ಸಿಕ್ಕಾಬಟ್ಟೆ ನಾನು ವೀಡಿಯೋ ಎಲ್ಲ ಎಂಡ್ ಮಾಡಿ ನಿಮಗೆ ಹಾರ್ಟ್ ಬೀಟ್ ಎಲ್ಲ ತೋರಿಸಿದ್ಮೇಲೆ ನನಗೆ ಸ್ವಲ್ಪ ವಾಮಿಟಿಂಗ್ ಎಲ್ಲ ಜಾಸ್ತಿಯಾಗಿ ಸುಸ್ತಾಗೋದೆ ನಾನು ಸಿಕ್ಕಾಬಟ್ಟೆ. ಅದಾದಮೇಲೆ ನಂಗೆ ನಿದ್ದೆನೇ ಬರ್ತಾ ಇರಲಿಲ್ಲ. ಫುಲ್ಲು ಅದು ಸೆನ್ಸೇಷನ್ ಆಗ್ತಾನೇ ಇತ್ತು. ಕಂಟಿನ್ಯೂಸ್ ಆಗಿ ಒಂದು 4-5 times ಹೋಗ್ಬಿಡ್ತಲ್ಲ, ಅದರಿಂದ ಹಂಗೆ ಮಲಗೋಗ್ತಿರ್ಲಿಲ್ವಲ್ಲ. ಪ್ರಮೋದ್ ಹೆಂಗಿದ್ರು ಕೆಲಸ ಮಾಡ್ತಿದ್ದಾರಲ್ಲ ಅಂತ ಅವ್ರ ಜೊತೆ ಮತ್ತು ಆಡ್ಕೊಂಡು ಹಂಗೆ ಬಿಸ್ನೆಸ್ ಫೋನ್ ಯೂಸ್ ಮಾಡ್ತಾ ಇದ್ದೆ. ನನಗೆ ಒಂದು ನಂಬರಿಂದ ಮೆಸೇಜ್ ಬರುತ್ತೆ. ಫುಲ್ ಶಾಕು ನಾನು. ನನಗೆ ಯಾರಪ್ಪ USA ಮೆಸೇಜ್ ಮಾಡ್ತಾರೆ, ಯಾರು ಅಂದ್ಕೊಂಡು ನನಗೆ ಬೇರೆ ಭಯ. ಆಮೇಲೆ ಅಯ್ಯೋ ಫೇಕ್ ನಂಬರಾ ಆ ಥರ ಎಲ್ಲ ಥಿಂಕಿಂಗ್ ನಾನು. ಅವ್ನು ಪ್ರಮೋದಕ್ಕೆ ಕೊಟ್ಟೆ, ಇಲ್ಲ ಅದು ಫೇಕ್ ನಂಬರ್ ಏನಲ್ಲ, ರಿಯಲ್ ನಂಬರೇನೆ. ಅವರು ಜ್ಯುವೆಲ್ಲರಿ ಬೈ ಮಾಡೋಕ್ಕೇನೋ ಮಾಡ್ತಾಯಿರ್ಬೋದು, ರಿಪ್ಲೈ ಮಾಡೋದು. ಸೊ ಓಕೆ ಫೈನ್ ಅಂದ್ಬಿಟ್ಟು ನಾನು ರಿಪ್ಲೈ ಮಾಡ್ತಾಯಿದ್ದೆ. ಆಮೇಲೆ ನನಗೆ ಅವರೇ ಕಾಲ್ ಮಾಡಿದ್ರು ನಾರ್ಮಲ್ ವಾಟ್ಸಪ್ಪಲ್ಲೇ. ತುಂಬ ಖುಷಿ ಆಯಿತು ಸಿಸ್ಟರ್, ನೀವು ವಿಡಿಯೋ ನೋಡ್ತಾ ಇದ್ದೀರಾ. ನನಗೆ 100% ಗೊತ್ತು, ಯಾಕಂದರೆ ಅವರು ಒಂದು 5000 rupees ಶಾಪಿಂಗ್ ಮಾಡಿದ್ದಾರೆ. ಬಟ್ ಅದು ನಮಗೆ ಟ್ರಾವೆಲ್ ಕಳ್ಸೋಕೆ 2500 ಏನೋ ಕೇಳ್ತಾ ಇದ್ದಾರೆ. ಸ್ಪೀಡ್ ಪೋಸ್ಟು, ನಾರ್ಮಲ್ ಪೋಸ್ಟ್ ಆದರೆ 1500 ಹೇಳ್ತಾ ಇದ್ದಾರೆ. ಅವರು ಮಲಗಿರ್ತಾರಲ್ಲ, ಅವ್ರಿಗಿನ್ನ ನೈಟು. ಸೊ ಅವರೇ ಎದ್ದ ಮೇಲೆ ಮೆಸೇಜ್ ಮಾಡ್ತಾರೆ. ಅದಕ್ಕೆ ನಾವಿನ್ನೂ ಮಾಡೋಕ್ಕೆ ಹೋಗಿಲ್ಲ, ಪಾಪ ಡಿಸ್ಟರ್ಬ್ ಆಗುತ್ತೆ. ಅವರು ಬೆಳಗ್ಗೆಯಿಂದ ವರ್ಕ್ ಮಾಡಿರ್ತಾರೆ ಅಂದ್ಬಿಟ್ಟು ನನ್ನ ವಿಡಿಯೋ ನೋಡಿ ಪ್ರೆಗ್ನೆನ್ಸಿದು ಕಂಗ್ರಾಟ್ಸ್ ಹೇಳಿ ನನ್ನ ಕಡೆಯಿಂದ ನಿಮಗೆ ಒಂದು ಗಿಫ್ಟ್ ಅಂದ್ಬಿಟ್ಟು ಒಂದು ಜ್ಯುವೆಲ್ಲರಿನ ಸೆಲೆಕ್ಟ್ ಮಾಡಿ, ನೀವು ಯಾವುದನ್ನು ಕಾಸ್ಟ್ಲಿ ಅಂದ್ಬಿಟ್ಟು ಕಳಿಸಿದ್ದೀರಾ ಪ್ರೀಮಿಯಮ್ ಕ್ವಾಲಿಟಿದು, ಆ ಕಾಸ್ಟ್ಲಿನಲ್ಲೇ ನೀವು ಸೆಲೆಕ್ಟ್ ಮಾಡಬೇಕು ಅಂದ್ಬಿಟ್ಟು. ಪ್ರೀಮಿಯಮ್ ಕ್ವಾಲಿಟಿ ಏನಂದರೆ ಕ್ವಾಲಿಟಿ ಚೆನ್ನಾಗಿರುತ್ತೆ, ಆದರೆ ಸಿಂಪಲ್ ಡಿಸೈನ್ಸ್ ಬರುತ್ತೆ. ಅವ್ರಿಗೆ ಅಂಥದ್ದೇ ಇಷ್ಟ ಆಗೋದು. ಅದಕ್ಕೆ ನಾನು ಒಂದಷ್ಟು ಕಳಿಸಿದ್ದು, ಇದರಲ್ಲಿ ನೀವು ಸೆಲೆಕ್ಟ್ ಮಾಡಬೇಕು, ಕಡಿಮೆದನ್ನೇ ನೀವು ಸೆಲೆಕ್ಟ್ ಮಾಡೋಂಗಿಲ್ಲ ಅಂದರು. ಸೊ ನಾನು ಅದರಲ್ಲೂ ಹುಡುಕಿ ಅವರೇ ಒಂದು ಸೆಲೆಕ್ಟ್ ಮಾಡಿದರು, ಅದನ್ನೇ ನಾನು ಸೆಲೆಕ್ಟ್ ಮಾಡಿದೆ. ಪಾಪ ಅದಕ್ಕೂ ನನಗೆ ಪೇ ಮಾಡ್ತಾಯಿದ್ದಾರೆ, ಇದನ್ನು ನೀವು ಹಾಕ್ಕೋಬೇಕು ನನ್ನ ಕಡೆಯಿಂದ ಸ್ಮಾಲ್ ಗಿಫ್ಟ್ ಅಂತ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್, ಥ್ಯಾಂಕ್ಸ್. ಎಷ್ಟು ಹೇಳಿದ್ರು ಸಾಕಾಗಲ್ಲ. ನನಗೆ USA ವ್ಲಾಗ್ನ ನೋಡ್ತಾ ಇದ್ದಾರೆ ಅಂದರೆ ಖುಷಿ ಆಗುತ್ತೆ. ಮತ್ತು ಕಾಲಲ್ಲಿ ಮಾತಾಡಿ ತುಂಬ ಚೆನ್ನಾಗಿ ಮಾತಾಡಿದ್ರಿ ನೀವು.
ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಮುಖಾಂತರ. ಲವ್ ಯು. ಆ್ಯಂಡ್ ಇವಾಗ ನಾನು ಏನಕ್ಕೆ ರೆಡಿಯಾಗಿದ್ದೀನಿ ಅಂದರೆ ಶೂಟ್ ಇದೆ, ಒಂದು ಸಡನ್ನಾಗಿ ಶೂಟ್ ಬಂತು. ಆಲ್ರೆಡಿ 6:30 ಆಗಿದೆ. ಹೊರಡ್ತಾ ಇದ್ದೀನಿ. ಏನು ಒಂದು ಅರ್ಧ ಗಂಟೆ ಶೂಟ್ ಇರುತ್ತೆ, ಮುಗಿಸ್ಕೊಬಂದ್ಬಿಡ್ತೀನಿ. ಪ್ರಮೋದ್ ಅವರು ಜೀನ್ಸ್ ಹಾಕೊಳ್ಳಿ ಅಂದರು. ನಮ್ಮ ಫ್ಯಾಮಿಲಿಯವರು ಮಕ್ಕ ಉಗಿತಾರೆ ಅಂದೆ. ನಿಮಗೆ ಕಮೆಂಟ್ಸ್ ಮಾಡಿ ಚೆನ್ನಾಗಿ ಉಗಿತಾರೆ ನನಗೆ ಅಂದೆ. ಐ ನೋ ಅಂದರು. ಏನು ಅಂದೆ ನಾನು. ಅದಕ್ಕೆ ನೀನು ಹಾಕೊಳ್ಳಲ್ಲ ಜೀನ್ಸ್ನ ಅಂತ ಅಂದರು. ಇನ್ನೊಬ್ಬರು ಯಾರೋ ಕಮೆಂಟ್ ಮಾಡಿದರು, ನೀವು ಇತ್ತೀಚೆಗೆ 3 ಮಂತ್ಸಿಂದ ನೈಟಿ ಹಾಕಿಲ್ಲ, ನೀವು ಯಾವ್ಯಾವ ಟೈಮಲ್ಲಿ ಏನೇನು ಡ್ರೆಸ್ ಹಾಕ್ತೀರಾ ನಮಗೆ ಗೊತ್ತು ಅಂತ. ಸೊ ನಾನು ಕಂಟಿನ್ಯೂಸ್ ಆಗಿ ಚೂಡಿದಾರನೇ ಹಾಕ್ತಾಯಿದ್ದೆ 3 ಮಂತ್ಸಿಂದ, ಅದನ್ನು ಕಂಡು ಹಿಡ್ದಿದ್ದೀರಾ. ಆ್ಯಂಡ್ ಫೇಸಲ್ಲಿ ಏನೂ ವೇರಿಯೇಷನ್ ಆಗಿಲ್ಲ, ನಾರ್ಮಲಾಗೇ ಇದ್ದೀನಿ. ಮುಂದೆ ಗೊತ್ತಿಲ್ಲ ಚೇಂಜ್ ಆಗುತ್ತೆ ಅಂತ. ಆ್ಯಂಡ್ ಇನ್ನೊಂದು ಏನಕ್ಕೆ ನಮಗೆ ಕೆಲಸ ಮಾಡೋಕ್ಕಾಗಲ್ಲ ಅಂದರೆ ನಮ್ಮ ಹಾರ್ಮೋನ್ಸು ಬೇರೆ ಥರ ಇರುತ್ತೆ. ಸಡನ್ನಾಗಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗ ನಮ್ಮ ಇಡೀ ಬಾಡಿ ಹಾರ್ಮೋನ್ಸ್ ಎಲ್ಲ ಕಂಪ್ಲೀಟಾಗಿ ಚೇಂಜ್ ಆಗ್ತಾ ಇರುತ್ತೆ, ವೇರಿಯೇಷನ್ ಆಗ್ತಾ ಇರುತ್ತೆ. ಅದರಿಂದ ನಮಗೆ ಸಿಕ್ಕಾಬಟ್ಟೆ ಏನೂ ಮಾಡೋಕ್ಕಾಗಲ್ಲ. ಹೊಡೋಣ ನಡೀರಿ. ಮೋದವರು ಬೈಕಲ್ಲಿ ಹೋಗೋಣ ಅಂದರು. ಸುಮ್ಮನೆ ರೇಗಿಸ್ತಾ ಇರ್ತಾರೆ ಅವರು. ಬೈಕಲ್ಲಿ ಹೋಗೋಣ ಅಂತ. ನಂಗೆ ಬೈಕಲ್ಲಿ ಕೂರೋಕ್ಕಾಗಲ್ಲ, ಸೆಕ್ಷನ್ ಮಾಡಿರೋದು ಪೈನ್ ಬಂದ್ಬಿಡುತ್ತೆ. ಹಾಯ್ ಹಾಯ್ ಎಸ್ ಗೈಸ್, ಹೊರಟ್ವಿ ನಾವು. ಇಲ್ಲೇನೆ ಮೈಸೂರಲ್ಲೇ ಶೂಟು. ನಾನು ಬೆಂಗಳೂರು ಶೂಟು 3 ಮಂತ್ಸಿಂದ ಒಪ್ಕೋತಾನೆ ಇಲ್ಲ, ಯಾಕಂದರೆ ಟ್ರಾವೆಲ್ ಮಾಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ ಅಂದ್ಬಿಟ್ಟು. ಅದರಲ್ಲೂ ಸೌಮ್ಯ ಅವರೆಲ್ಲ ನೀವು ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂದ್ಬಿಟ್ಟು ಮೇಕಪ್ಗೆಲ್ಲ ಹೇಳಿದರು. ಬಟ್ ಕಂಪ್ಲೀಟಾಗಿ ನಾನು ಬೆಂಗಳೂರು ಶೂಟ್ನ 3 ಮಂತ್ಸ್ ಆಗೋವರೆಗೂ ನಾನು ತೊಗೊಳ್ಳೇಬಾರ್ದು ಅಂತ ಡಿಸೈಡ್ ಆಗಿದೆ. ಇನ್ನು ಬಂದರೆ ಹೋಗ್ತೀನಿ, ಯಾಕಂದರೆ 3 ಮಂತ್ಸ್ ರೆಸ್ಟಲ್ಲಿ ಇರಬೇಕು ಜಾಸ್ತಿ ಅಂತಲೇ ನಾನು ತೊಗೊಳ್ಳಿಲ್ಲ. ಇಲ್ಲೇ ಶೂಟ್ ಇದ್ದಿದ್ದು. ಇಲ್ಲಿಗೆ ನಾನು ಆಲ್ಮೋಸ್ಟ್ 3 ಸಲನೇ ಬಂದಿದ್ದೀನಿ. ಯಾಕಂದರೆ ಲಾಸ್ಟ್ ಟೈಮೆಲ್ಲ ನಂದು 400K ಮೇಲೆ ವ್ಯೂಸ್ ಆಗಿತ್ತಲ್ಲ. ಸೊ ವ್ಯೂಸ್ ಯಾರ್ದು ಜಾಸ್ತಿ ಹೋಗುತ್ತೆ ಅವ್ರನ್ನ ಪದೇ ಅವರು ಕರೆಸ್ತಾ ಇರ್ತಾರೆ. ನಾನು 2 ಟೈಮ್ಸ್ ಮಾಡಿದಾಗಲೂ ಅದು 400K ಅಬೋನೇ ಓಡಿತ್ತು. ಸೊ ಈ ಟೈಮ್ ಏನೋ ನಿಯರ್ 100K ಓಡಿದೆ. ಜಾಸ್ತಿ ಮಾಡಿದಷ್ಟು ಅದು ಓಡಲ್ಲ. ಆ್ಯಂಡ್ ಅವ್ರು ಹೇಳಿದ್ರು ಸಡನ್ನಾಗಿ ಬೇಕು, ಆ್ಯಂಡ್ ಪೇಮೆಂಟು ಕೂಡ ನಾವು ಸ್ವಲ್ಪ ಹೈ ಕೊಡ್ತೀವಿ ಅಂತ. ಸರಿ ಆಯಿತು, ನೀನು ಹೋಗೋಣ, ಸುಮ್ಮನೆ ಕೂತಿದ್ರೆ ದುಡ್ಡು ಬರಲ್ಲ. ಆದ್ದರಿಂದ ಒಂದು 5 ನಿಮಿಷ ನಮ್ಮ ಮನೆಯಿಂದ ಒಂದು 3 ಕಿಲೋಮೀಟರ್ ಇದೆ ಅಷ್ಟೇ ಸ್ಪಾಟ್ಗೆ. ಅಲ್ಲಿಂದ ಇನ್ನೊಂದು ಪ್ರಮೋಷನ್ ಮಾತಾಡ್ಕೊಬರೋಕ್ಕೆ ಹೋಗಬೇಕಿತ್ತು. ಆ್ಯಂಡ್ ಸ್ಯಾರಿ ಇಸ್ಕೊಂಡು ಬರಬೇಕಿತ್ತು. ಆ್ಯಂಡ್ ನಮಗೂ ಯಾವುದಾದ್ರೂ ಸ್ಯಾರಿ ಇಷ್ಟ ಆದರೆ ಬೈ ಮಾಡಿಬಿಡೋಣ ವರಮಹಾಲಕ್ಷ್ಮಿಗೆ ಅಂದ್ಕೊಂಡೆ ಹೋದ್ವಿ. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಇವ್ರ ಹತ್ರ ಕ್ವಾಲಿಟಿ ಆ್ಯಂಡ್ ರೀಸನಬಲ್ ಪ್ರೈಸ್ಗೆ ಕೊಡ್ತಾ ಇದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ನಾನು ಇವ್ರ ಹತ್ರ 1-2-3 ಟೈಮ್ ಮಾತಾಡಿದ್ದೀನಿ ಅಷ್ಟೇ, ಆ್ಯಂಡ್ ಮೆಸೇಜ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಇದು ನೋಡಿ, ಅದನ್ನ ನೋಡಿ, ಆ ಸೀರೆ ಚೆನ್ನಾಗಿ ಕಾಣುತ್ತೆ, ಈ ಸೀರೆ ಚೆನ್ನಾಗಿ ಕಾಣುತ್ತೆ, ಲಕ್ಷ್ಮಿಗೆ ಇದು ತೊಗೊಳ್ಳಿ ಅಂದ್ಕೊಂಡು ಅವರು ತೋರಿಸ್ತಾಯಿದ್ರು. ಆ್ಯಂಡ್ ಇವ್ರ ಅಡ್ರೆಸ್ಸು, ಇವ್ರ ಫೋನ್ ನಂಬರ್ ನಾನು ಏನು ಕಲೆಕ್ಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಮಾಡ್ತೀನಿ ಇವ್ರ ಅಡ್ರೆಸ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಎಲ್ಲ. ನಿಜವಾಗ್ಲೂ ಗೈಸ್ ನಾನು ಗುಡ್ ರಿವ್ಯೂ ಅಂತಲೇ ಹೇಳ್ಬೋದು. ಇವ್ರಿಗೆ ಅಷ್ಟು ಚೆನ್ನಾಗಿತ್ತು ಕ್ವಾಲಿಟಿ, ಇಷ್ಟು ಕಡಿಮೆ ಕೊಡ್ತಾ ಇದ್ದಾರೆ. ನಾವು ಇದನ್ನೇ ಹೊರಗಡೆ ತೊಗೋತೀವಿ ಅಂದರೆ 1500 ಸಮಥಿಂಗ್ ಏನೋ ಆಗುತ್ತೆ. ಇಲ್ಲಿ ಬರೀ 800-900 ಏನೋ ಇತ್ತು. ಎಸ್ ಗೈಸ್, ಮನೆಗೆ ಬಂದ್ವಿ. ಆ್ಯಂಡ್ ಸ್ಯಾರಿ ಶಾಪ್ಗೆ ಹೋಗಿದ್ವಲ್ಲ, ಅಲ್ಲಿ ನಾವು ಶಾಪಿಂಗ್ ಮಾಡಿಬಿಟ್ವಿ. ಏನು ಚೆನ್ನಾಗಿದೆ ಗೊತ್ತಾ ಗೈಸ್ ಕ್ವಾಲಿಟಿ, ಆ್ಯಂಡ್ ವರ್ತು. ಪ್ರೈಸ್ಗೆ ವರ್ತಲ್ಲಮ್ಮ ಸ್ಯಾರಿ. ಎಷ್ಟು ತೂಕ ಇದೆ ಗೊತ್ತಾ. ಇದೊಂದು ನಿಮ್ಗೇನಾದರೂ ಅವ್ರದ್ದು ಡೀಟೇಲ್ಸ್ ಬೇಕು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಅಲ್ವಾ, ಚೆನ್ನಾಗಿದೆ, ಸಿಕ್ಕಾಬಡೆ ಇಷ್ಟ ಆಯಿತು. ತೋರಿಸ್ಪಾಚೀನಿ ನನಗೆ ಒಂಚೂರು ಹೊರಗಡೆ ಹೋಗಿ ಬಂದರೆ ಆಗೋಲ್ಲ ವೇಸ್. ಇದು ಗ್ರೀನ್ ಆ್ಯಂಡ್ ಪಿಂಕ್ ಕಾಂಬಿನೇಷನಲ್ಲಿದೆ. ಇದು ನಾನು ಬೈ ಮಾಡಿರೋದು. ಇದು ತುಂಬ ಚೆನ್ನಾಗಿದೆ. ಅಲ್ಲಿ ಹೋಗಿ ನೋಡ್ತಾ ಇದ್ದರೆ ನಾನು ತೊಗೋಬೇಕು ಅಂತ ಅನ್ನಿಸ್ತು. ಅದಕ್ಕೆ ನಾನು ಬೈ ಮಾಡಿರೋದು. ಇದು ಒಂದು ಪ್ರಮೋಷನ್ಗೆ ಅವ್ರ ಕಡೆಯಿಂದ ಸಿಕ್ಕಿರೋದು. ಇದೆರಡು ಕ್ವಾಲಿಟಿ ಚೆನ್ನಾಗಿದೆ. ಇನ್ನೇನು ಇನ್ಸ್ಟಾಗ್ರಾಮಲ್ಲಿ ಅವ್ರದ್ದು ರಿವ್ಯೂ ಕೊಡ್ತೀನಿ ನಿಮಗೆ, ಬೇಕಂದರೆ ಚೆಕ್ ಮಾಡಿ. ನನ್ನ ಪಾಪ ಆದಷ್ಟು ಅವರ ಪ್ರಮೋಷನ್ ಬೇಗನೆ ಮಾಡಿಕೊಡ್ಬೇಕು. ಬಿಕಾಸ್ ಪ್ರಮೋಷನ್ ಲೋಡ್ಗಳು ಜಾಸ್ತಿ ಆಗ್ತಾಯಿದೆ. ಏನಕ್ಕೆ ಅಂತ ಹೇಳಿದ್ರೆ
ವರಮಹಾಲಕ್ಷ್ಮಿ ಗೈಸ್ ಎಲ್ಲ ಸೀರೆನೇ ಕಳಿಸ್ತಾ ಇದ್ದಾರೆ. ನನಗೆ ಯಾವ್ದು ಮಾಡಲಿ, ಚೂಡಿದಾರ ಕಳಿಸಿದ್ರೆ ಅಟ್ಲೀಸ್ಟ್ ಯೂಸ್ ಆಗುತ್ತೆ. ಈ ಸೀರೆನ ಈ ಟೈಮಲ್ಲಿ ಉಡ್ಕೊಳಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಈ ಪ್ರಮೋಷನ್ ಮಾಡಬೇಕು, ತೆಗೆದಿಡಬೇಕು. ಬಟ್ ಸೀರೆ ಮಾತ್ರ ಚಿಂದಿ ಆಗೈತೆ. ಇವಾಗ ಏನು ಸೈಜ್ ಇದ್ದೀನಿ ಆ ಸೈಜ್ಗೆ ಹೊಲ್ಸ್ಕೊತೀನಿ. ಮುಂದಕ್ಕೆ ನನ್ನ ಖಂಡಿತ ದಪ್ಪ ಆಗಲ್ಲ. ಇನ್ನು ನನ್ನ ಮುಖ ನೋಡಿ ಗೈಸ್, ಫುಲ್ ಪಿಂಪಲ್ ಇಲ್ಲಿ 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 ಎಲ್ಲ. ಆ್ಯಂಡ್ ಇವಾಗ ಏನೂ ಹೇಳಬೇಕು ಅಂದ್ಕೊಂಡೆ ಗೈಸ್, ಏನು ಅಂತಲೇ ಮರ್ತೋಯ್ತು. ಏನು ಹೇಳಬೇಕು ಅಂದ್ಕೊಂಡೆ ಪಮ್ಮಿ? ಪ್ರಮೋದ್ ಅವ್ರ ಅಪ್ಪುಗೆ ಹೋಮ್ವರ್ಕ್ ಮಾಡಿಸ್ತಾಯಿದ್ರು. ಆ್ಯಂಡ್ ಅವ್ರ ಫ್ರೆಂಡ್ ಕಾಲ್ ಮಾಡಿದ್ರು, ಅವ್ರ ಜೊತೆ ಮಾತಾಡ್ತಾಯಿದ್ರು. ಏನೋ ಹೇಳಬೇಕು ಅಂದ್ಕೊಂಡೆ, ಏನು ಅಂತ ಮರ್ತೇ ಹೋಯ್ತು. ಹೋಗಿ ಗೈಸ್, ಇವಾಗ ಒಂದು ಪ್ರಮೋಷನ್ ಮಾಡಬೇಕು ಅಪ್ಪುಗೆ. ಇನ್ನೊಂದು ಕ್ಯೂಟ್ ಬೇಬಿದು ಪ್ರಮೋಷನ್ ಬಂದಿತ್ತು, ಅದು ಮಾಡಬೇಕು ಇವಾಗ. ಇಲ್ಲಿದೆ, ಇವಾಗ ಅವನ ಕೈಲಿ ಅನ್ಬಾಕ್ಸ್ ಮಾಡಿಸ್ಬೇಕು. ಅಪ್ಪು ಗಿಫ್ಟ್ ಅನ್ಬಾಕ್ಸ್. ಅದು ಅನ್ಬಾಕ್ಸ್ ಮಾಡಿ ನಾನು ಊಟ ಮಾಡುವಾಗ ಸಿಗ್ತೀನಿ ಗೈಸ್. ನೋಡಿ ಗೈಸ್, ನಮ್ಮ ಹಸ್ಬೆಂಡ್ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಚೀನ್ ತೋರಿಸೋದ? ಕೆಲವೊಂದಷ್ಟು ಜನ ಹೇಳ್ತಾ ಇದ್ದಾರೆ ಪಮ್ಮಿ, ಅದು ತೋರಿಸ್ರಿ. ಹೇಳ್ತಾ ಇದ್ದಾರೆ ನಾವು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಲ್ಲ, ಹೆಂಗೆ ಆರ್ಡರ್ ಮಾಡೋದು ಅಂತ. ನಾನು ಅದಕ್ಕೆ ಅಪ್ಡೇಟೇ ಮಾಡ್ತಾಯಿಲ್ಲ ಗೈಸ್. ನಂಗೆ ನಿಜವಾಗ್ಲೂ ಟೈಮ್ ಇಲ್ಲ, ಆದ್ದರಿಂದ ಮಾಡೋಕ್ಕಾಗ್ತಾಯಿಲ್ಲ. ಈ ಯೂಟ್ಯೂಬ್ನ ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ ನನಗೆ. ಸೊ ಟ್ರೈ ಮಾಡ್ತೀನಿ. ಪ್ರಮೋದ್ ಅವ್ರು ನಂಗೆ ಒಂದು ಸ್ವಲ್ಪ ಎಲ್ಲ ಹೆಲ್ಪ್ ಮಾಡಿ ನನಗೆ ಊಟ ಮಾಡಿಸ್ತಾ ಇದ್ದಾರೆ. ಪ್ರತಿದಿನ ನಂಗೆ ಅವರೇ ಊಟ ಮಾಡಿಸೋದು. ಏನಕ್ಕಂದರೆ ನಾನೇ ತಿಂದರೆ ನಾನು ಸರಿಯಾಗಿ ಊಟ ಮಾಡಲ್ಲ ಅಂದ್ಬಿಟ್ಟು ನನಗೆ ಅವರೇ ಡೈಲಿ ತಿನ್ನಿಸಿ ಟ್ಯಾಬ್ಲೆಟ್ ನುಂಗಿಸಿ ಮಲಗಿಸ್ತಾರೆ. ಮಾರ್ನಿಂಗು ಅಷ್ಟೇ ಟಿಫನ್ ತಿನ್ನಿಸಿ ಟ್ಯಾಬ್ಲೆಟೆಲ್ಲ ಅವರೇ ನುಂಗಿಸ್ತಾರೆ. ಮಧ್ಯಾಹ್ನ ಟೈಮ್ ಮಾತ್ರ ನಾನು ಸ್ವಲ್ಪ ತಿಂತೀನಿ. ಅದೇನು ನನ್ನ ಕೈಲಿ ತಿಂದರೆ ನಂಗೆ ಊಟನೇ ಸೇರಲ್ಲ. ಊರಿಗೆ ಹೋದರೆ ನಮ್ಮ ಮಮ್ಮಿ ತಿನ್ನಿಸ್ತಾರೆ, ಇಲ್ಲಿದ್ದರೆ ಪ್ರಮೋದ್ ಅವ್ರು ತಿನ್ನಿಸ್ತಾರೆ. ಈ ಟೈಮಲ್ಲಿ ಹಂಗೇನೆ ನನಗೆ ಹೊಡೆದ್ಬಿಟ್ಟೆ ಕಾರ್ಗತ್ತಿ ಅಂತೇವೆ. ಎಷ್ಟು ಟೈಮು ಮಲಗಿದ್ಯಾ? 12:30 ಮಿಡ್ ನೈಟ್ ಟ್ಯಾಬ್ಲೆಟ್ ನುಂಗ್ತಾ ಇದ್ದೀನಿ. ನನಗಿನ್ನೂ ಫ್ರೆಶ್ ಅಪ್ ಆಗೋ ಟೈಮ್ ಇಲ್ಲ, ನಾನು ಇನ್ನೂ ಎಡಿಟ್ ಮಾಡ್ತಾನೆ ಕೂತಿದ್ದೀನಿ. ಹಿಂಗೆ ಲೋಡಾದರೆ ಹಿಂಗೆ ಒಂದೇ ಸಲ ಮಾಡಬೇಕಾಗುತ್ತೆ. ನನಗೆ ಮಾತ್ರ ನುಂಗ್ಸೋರು ಇವರಿಬ್ಬರೇ. ಒಂದು ಅಪ್ಪು ಕಾಯ್ತಾ ಇರ್ತಾನೆ, ನನಗೆ ಜ್ವರ ಬರೋದನ್ನೇ ಕಾಯ್ತಾ ಇರ್ತಾನೆ, ಇಲ್ಲ ನೆಗಡಿ ಆಗೋದನ್ನೇ ಕಾಯ್ತಾ ಇರ್ತಾನೆ, ಇಲ್ಲ ಕೆಮ್ಮಾಗೋದನ್ನೇ ಕಾಯ್ತಾ ಇರ್ತಾನೆ. ಟ್ಯಾಬ್ಲೆಟ್ ಹೊಡೆದಲ್ಲಿ ನುಂಗಿಸ್ತಾ ಇರ್ಬೇಕು ನನಗಷ್ಟೇ. ಇದೇ ನೈಟ್ ಟ್ಯಾಬ್ಲೆಟ್, ಇದು ಬೇಬಿ ಗ್ರೋತ್ ಇದು ಗೈಸ್. ಇದು ಏನು ಮಿಸ್ ಮಾಡಿದ್ರು ಇದನ್ನು ಮಿಸ್ ಮಾಡಬಾರ್ದು. ಫೋಲಿಕ್ ಆ್ಯಸಿಡ್ ಮತ್ತು ವಿಟಮಿನ್ ಟ್ಯಾಬ್ಲೆಟ್ ಮಾರ್ನಿಂಗ್ ತೊಗೋತೀನಿ ಎರಡೂ. ನನಗೆ ಮೊದಲಿಂದನೂ ಗೈಸ್ ನಂಗೆ ಟ್ಯಾಬ್ಲೆಟ್ ನುಂಗಕ್ಕೆ ಬರೋಲ್ಲ. ಮದುವೆಗಿಂತ ಮುಂಚೆ ನಮ್ಮ ಡ್ಯಾಡಿ ನಂಗೆ ನುಂಗಿಸ್ತಿದ್ರು. ಇವಾಗ ಪ್ರಮೋದ್ ಇಲ್ಲ ಅಪ್ಪು ಇಬ್ಬರಲ್ಲೊಬ್ಬರು ನುಂಗಿಸ್ತಾರೆ. ನೀನು ದೊಡ್ಡ ಗಡ ನೋಡಿ, ಅಪ್ಪು ಅಲ್ಲಂತೆ ಅವನು ಪಾಪು ಅಂತೆ. 12:30 ಮಿಡ್ ನೈಟ್. ಸುಳ್ಳು ಹೇಳಿದ್ರೆ ಟೈಮ್ನ ನೋಡಿ, ನಾನು ಇನ್ನು 12:34. ಇವಾಗ ನನ್ನ ಕೆಲಸ ಮುಗೀತು ಕಂಪ್ಲೀಟಾಗಿ. ಆ್ಯಂಡ್ US ಅದು ಬೆಳಗ್ಗೆ ಹೇಳಿದ್ನಲ್ಲ, ಅವ್ರದ್ದು ಆರ್ಡರ್ ಆಯಿತು. ಅವರು ನಿನ್ನೆ ತುಂಬ ಲೇಟಾಗಿ ಅಂದರೆ ಮಿಡ್ ನೈಟಲ್ಲಿ ಕಾಲೆಲ್ಲ ಮಾಡಿ ಮಾತಾಡಿದ್ವಲ್ಲ, ಅದರಿಂದ ಅವರು ಹೇಳಿದರು ನಾಳೆ ಆರ್ಡರ್ ಮಾಡ್ತೀನಿ ಅಂತ. ಇಂಡಿಯನ್ ಅಂದರೆ ನಮ್ಮ ಇಂಡಿಯನ್ ಇರ್ತಾ ಭಾರತದವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ ಅವ್ರ ಕಡೆಯಿಂದ ನಮಗೆ ಅಮೌಂಟ್ನ ಹಾಕ್ಸಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಯುವರ್ ಗಿಫ್ಟ್ ಸಿಸ್ಟರ್. ಆ್ಯಂಡ್ ಈ ವಿಡಿಯೋನಲ್ಲಿ ಎಂಡ್ ಮಾಡಿ ನಾನು ಫ್ರೆಶ್ ಅಪ್ ಆಗಿ ಮಲ್ಕೊಳ್ಳೋಷ್ಟರಲ್ಲಿ 1 o'clock ಫಿಕ್ಸು. ಏನೂ ಮಾಡೋಕ್ಕಾಗಲ್ಲ, ಮಾಡಬೇಕಂಡು ಇನ್ನು ಪ್ರಮೋದ್ ಅವರು ವರ್ಕ್ ಶುರು ಮಾಡಿಲ್ಲ. ಅವ್ರು ಇವಾಗ ವರ್ಕ್ ಶುರು ಮಾಡ್ತಾರೆ. ನಾಳೆ ಸ್ಯಾಟರ್ಡೆ ಅಲ್ಲ, ಅದರಿಂದ ನಾನು ಏನಿಲ್ಲ, ಸ್ಯಾಟರ್ಡೆ ಆಗಲಿ ನಾರ್ಮಲ್ ಡೇಸ್ ಆಗಲಿ ನಾನು ಎದ್ದೇಳೋದೇ 11 o'clock ಮಾರ್ನಿಂಗು. ಟ್ಯಾಬ್ಲೆಟ್ ನುಂಗೋಷ್ಟ್ರಲ್ಲೇ 12 ಆಗಿಬಿಟ್ಟಿರುತ್ತೆ. ಇವಾಗಲೂ ಅಷ್ಟೇ ನೈಟ್ ಟ್ಯಾಬ್ಲೆಟ್ ನುಂಗೋಷ್ಟ್ರಲ್ಲೇ 12 ಆಗಿಬಿಟ್ಟಿರುತ್ತೆ. ಈ ವಿಡಿಯೋನಲ್ಲಿ ಏನು ಮಾಡ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ
ಈ ವಿಡಿಯೋನಲ್ಲಿ ಏನು ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ನ ಮಾಡಿ. ಮತ್ತು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾರಿ. ಲವ್ ಯು ಆಲ್. ಬಾಯ್.